ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಕ್ಸ್ಪ್ಲೈನ್ ಮಾಡಲಿಕ್ಕಿದ್ದೀನಿ 2022 ಅಲ್ಲಿ ರಿಲೀಸ್ ಆಗಿರೋ ಮಲ್ಲಿಕಾಪುರಂ ಅನ್ನೋ ಒಂದು ಮೂವಿನ. ಆ್ಯಂಡ್ ಈ ಮೂವಿ ನನಗೆ ತುಂಬ ಜಾಸ್ತಿ ಇಷ್ಟ ಆ್ಯಂಡ್ ಮೇನ್ಲಿ ನನ್ನ ಮನಸ್ಸಿಗೆ ಕೂಡ ಹತ್ತಿರವಾದ ಮೂವಿ. ಯಾಕಂದರೆ ನಾನು ಕೂಡ 5ನೇ ಕ್ಲಾಸಲ್ಲಿರುವಾಗ ಶಬರಿಮಲೆಗೆ ಹೋಗಿದ್ದೆ. ನನ್ನ ಅಕ್ಕನವ್ರು ಸಹ ಹೋಗಿದ್ದಾರೆ, ಇಬ್ಬರು ಅಕ್ಕನವ್ರು ಸಹ. ಒಟ್ಟಾರೆ ಹೇಳೋದಾದರೆ ನಂದು ಅಪ್ಪಂದು ಹರಕೆ ಇತ್ತು. ಸೊ ಹಾಗಾಗಿ ನಾವು 3 ಜನ ಕೂಡ ಹೋಗಿದ್ವಿ ಶಬರಿಮಲೆಗೆ. ಸೊ ಹಾಗಾಗಿ ನನಗೆ ಈ ಒಂದು ಮೂವಿ ತುಂಬ ಜಾಸ್ತಿ ಸ್ಪೆಷಲ್ ಅನ್ನಿಸ್ತು. ನಾನು ಕೂಡ ಫೀಲ್ ಮಾಡ್ಕೊಂಡಿದ್ದೀನಿ, ಈ ಹುಡುಗಿ ಏನು ಫೀಲ್ ಮಾಡ್ತಾಳೆ ಕಲ್ಲು ಆ ರೀತಿ. ಸೊ ಲೆಟ್ ಸ್ಟಾರ್ಟ್. ಸೊ ಸ್ಟಾರ್ಟಿಂಗ್ ಸೀನಲ್ಲಿ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿನ. ಅವರು ಬಂದು ನಿಂತ್ಕೊಂಡು ಅಲ್ಲಿ ಬೆಂಕಿಯನ್ನು ಹೊತ್ತಿಸ್ತಾರೆ. ಆಮೇಲೆ ಆ ಬೆಂಕಿ, ಆ ದೀಪನ ನೋಡಿ ಎಲ್ಲರೂ ಕೂಡ ಕೈ ಮುಗಿತಾರೆ. ಆ್ಯಂಡ್ ಈ ಸೀನ್ ಬಂದುಬಿಟ್ಟು ಕನಸಾಗಿರ್ತದೆ ಒಬ್ಳು ಹುಡುಗಿದು. ಆ ಹುಡುಗಿ ಹೆಸರು ಬಂದುಬಿಟ್ಟು ಕಲ್ಲು. ಅವಳು ದಿನ ಸಹ ಅಯ್ಯಪ್ಪನ ಕನಸು ಬೀಳ್ತಾ ಇರ್ತದೆ. ಅವಳಿಗೆ ಶಬರಿಮಲೆ ಹೋಗಬೇಕು ಅಂತ ತುಂಬ ಆಸೆ ಇರ್ತದೆ. ಸ್ಕೂಲ್ನ ಸೀನ್ ನೋಡ್ತೀವಿ, ಅಲ್ಲಿ ಕಲ್ಲು ಟೀಚರ್ ಜೊತೆ ಮಾತಾಡ್ತಿರ್ತಾಳೆ. ಆ್ಯಕ್ಚುಲಿ ಟೀಚರ್ ಜೊತೆ ಅವಳು ತುಂಬ ಜಾಸ್ತಿ ಕ್ಲೋಸ್ ಇರ್ತಾಳೆ. ಆ್ಯಂಡ್ ಅವರು ಪುಸ್ತಕ ನೋಡ್ತಾರೆ, ಅದರಲ್ಲಿ ಕೂಡ ಅಯ್ಯಪ್ಪನ ಚಿತ್ರ ಇರ್ತದೆ. ಎಲ್ಲರೂ ಕೂಡ ಆ ಟೈಮಲ್ಲಿ ನಗಾಡ್ತಾರೆ. ಆಗ ಟೀಚರ್ಗೆ ಅದು ಇಷ್ಟ ಆಗಲ್ಲ. ಆ್ಯಂಡ್ ಅದಕ್ಕೆ ಅವರು ಹೇಳ್ತಾರೆ ಯಾರೆಲ್ಲ ಹೋಮ್ವರ್ಕ್ ಮಾಡಿದ್ದೀರಾ ಅಂತ. ಸೊ ಅಲ್ಲಿ ಪಿಯೂಷ್ ಸಿಕ್ಕಾಕೊಳ್ತಾರೆ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಮೇನ್ಲಿ ಪಿಯೂಷ್ ಯಾರ ಥರ ಕಾಣ್ತಾನೆ ಅಂತ ನಿಮಗೆ ನಾನು ನೆಕ್ಸ್ಟ್ ಹೇಳ್ತೇನೆ. ಸೊ ಇಲ್ಲಿ ಪಿಯೂಷ್ನ ತಂದೆ ಇರ್ತಾರೆ ನೋಡಿ, ಅವ್ರ ಹತ್ರ ಒಂದು ಸ್ಟೋರ್ ಇರ್ತಾರೆ. ಆ್ಯಂಡ್ ಅಲ್ಲಿಗೆ ಕಲ್ಲುನ ತಂದೆ ಬರ್ತಾರೆ, ಚಾ ಕುಡಿನ ಅಂತ ಹೋಗ್ತಾರೆ. ಅಲ್ಲಿ ಚಾ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ನಮಗಿಲ್ಲಿ ಗೊತ್ತಾಗೋದೇನೆಂದರೆ, ಪಿಯೂಷ್ನ ತಂದೆ ಇದ್ದಾರೆ ನೋಡಿ, ಅವ್ರು ತುಂಬ ಜಾಸ್ತಿ ಸಪೋರ್ಟಿವ್ ಇರ್ತಾರೆ. ಅವ್ರು ಹೇಳ್ತಾರೆ, ನೋಡು ಅವ ಬಂದಿದ್ದ, ನೀನು ಮೊದಲು ಅವನ ಜೊತೆ ಮಾತಾಡು ಅಂತ. ಬಟ್ ಕಲ್ಲುನ ತಂದೆ ಕೇರ್ಲೆಸ್ ಮಾಡ್ತಾರೆ. ಇಲ್ಲಿ ಕಲ್ಲು ಮತ್ತು ಪಿಯೂಷ್ ಬರ್ತಾರೆ. ಆ್ಯಂಡ್ ಆ ಟೈಮಲ್ಲಿ ಚಾ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಪಕೋಡ ತಿಂತಾ ಇರ್ತಾನೆ ನಮ್ಮ ಪಿಯೂಷ್. ಅವ್ನು ಸೌಂಡ್ ಮಾಡಿದ ಕಾರಣ ಪಿಯೂಷ್ನ ತಂದೆ ಹೇಳ್ತಾರೆ ಸೌಂಡ್ ಮಾಡಬೇಡ ಅಂತ. ಆಗ ಪಿಯೂಷ್ ಹಠ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಅಪ್ಪ ತಗೊಳ್ಳಿ ಪಕೋಡ ತಿನ್ನಿ ಅಂತ. ಆ್ಯಂಡ್ ಅವನ ಅಪ್ಪ ತಿನ್ನುವಾಗ ಸೌಂಡ್ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ನನಗೆ ತುಂಬ ಜಾಸ್ತಿ ಫನ್ನಿ ಅನ್ನಿಸ್ತು ಈ ಸೀನ್. ಆ್ಯಂಡ್ ನಾವು ನೋಡ್ತೀವಿ ಒಬ್ಬ ವ್ಯಕ್ತಿನ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೈಲಿಗೆ. ಆ್ಯಕ್ಚುಲಿ ಒಬ್ಬರದು ಮರ್ಡರ್ ಆಗಿದೆ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆ್ಯಂಡ್ ಈ ವ್ಯಕ್ತಿಯ ಕಾರಣ ಅಂತ ಕರ್ಕೊಂಡು ಹೋಗೋದು. ಇವರು ಬಂದುಬಿಟ್ಟು ಒಬ್ಬರು ಭಟ್ರಾಗಿರ್ತಾರೆ ಒಂದು ದೇವಸ್ಥಾನದ್ದು, ಅಯ್ಯಪ್ಪ ದೇವಸ್ಥಾನದ್ದು. ಸೊ ಇನ್ನೊಂದು ಸೀನ್ ನೋಡ್ತೀವಿ ನಾವು, ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ವಿಯರ್ಡಾಗಿ ಊಟ ಮಾಡ್ತಾ ಇರ್ತಾನೆ. ಆ್ಯಂಡ್ ಅದನ್ನು ಈ ಹುಡುಗಿಗೆ ಕೂಡ ತಿನ್ನಿಸ್ತಾನೆ. ಆಮೇಲೆ ನಮಗೆ ಗೊತ್ತಾಗೋದು ಇವನೊಬ್ಬ ಹುಡುಗಿಯರನ್ನು ಕಿಡ್ನ್ಯಾಪ್ ಮಾಡುವನು. ಅವನು ಕರ್ಕೊಂಡು ಹೋಗ್ತಾನೆ ಈ ಹುಡುಗಿನ. ಆ್ಯಂಡ್ ಇನ್ನೊಂದು ಸೀನ್ ನಾವು ನೋಡ್ತೀವಿ, ಅಲ್ಲಿ ಕಲ್ಲುಗೆ ಹೇಳ್ತಾರೆ ಅವಳ ತಂದೆ, ಇಲ್ಲಿದೆ ನೋಡು ಅಯ್ಯಪ್ಪ ದೇವಸ್ಥಾನ, ಟೆನ್ಷನ್ ಮಾಡ್ಕೋಬೇಡ, ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಒಂದಿನ ಅಂತ. ಪಿಯೂಷ್ ಕ್ಲಾಸಲ್ಲಿ ಏನಾದರೂ ಮಸ್ತಿ ಮಾಡ್ತಾನೆ ಇರ್ತಾನೆ. ಈ ಟೈಮಲ್ಲಿ ಕೂಡ ಅವ್ನು ಬೆಟ್ಟಿಂಗಲ್ಲಿ ವಿನ್ ಕೂಡ ಆಗ್ತಾನೆ. ಸೊ ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು. ಆ್ಯಂಡ್ ನಾವು ನೋಡ್ತೀವಿ ಅಲ್ಲಿ ಕಲ್ಲು ಇರ್ತಾಳೆ, ನನ್ನನ್ನು ಅಯ್ಯಪ್ಪ ದೇವಸ್ಥಾನ ಕರ್ಕೊಂಡು ಹೋಗುವಂತ. ಅದೇ ಏರಿಯಾದಲ್ಲಿ ಒಂದು ದೇವಸ್ಥಾನ ಇರ್ತದೆ. ಸೊ ಅಲ್ಲಿ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಆ ಒಂದು ಭಟ್ರು ಇರ್ತಾರೆ ನೋಡಿ, ಅವ್ರು ಬರ್ತಾರೆ ಅಯ್ಯಪ್ಪ ದೇವಸ್ಥಾನ ಪೂಜೆ ಮಾಡೋರು. ಈ ಸೀನ್ ಇನ್ನೂ ನನಗೆ ಇಷ್ಟ ಆಯಿತು. ಯಾಕಂದರೆ ಗಂಧ ಇಡಲಿಕ್ಕೆ ಬರುವಾಗ ಕಲ್ಲು ಮುಂದೆ ಬರೋದು ಪಿಯೂಷ್ ಈಗ ಗಂಧ ಇಟ್ಬಿಡ್ತಾರೆ. ಆ್ಯಂಡ್ ಆಮೇಲೆ ಭಟ್ರು ಅಲ್ಲಿಂದ ಸೀದಾ ಹೋಗಿಬಿಡ್ತಾರೆ. ಆ್ಯಂಡ್ ಅವ್ನಿಗೆ ತುಂಬ ಜಾಸ್ತಿ ಭಯ ಇರ್ತದೆ. ಬಟ್ ಅವಳ ಮುಂದೆ ಅವ್ನು ತೋರಿಸ್ಕೊಳ್ಳೋದಿಲ್ಲ. ಅವ್ನು ಹೇಳ್ತಾನೆ, ನಾನು ತುಂಬ ಸರಿ ಹೋಗಿದ್ದೀನಿ ಮಾರ್ರೆ ಶಬರಿಮಲೆಗೆ, ಏನು ಅಂದ್ಕೊಂಡಿದ್ದೆ ನನ್ನ, ಹಾಗೆ ಹೀಗೆ ಅಂತೆಲ್ಲ ಗಮ್ಮತ್ತು ಮಾಡ್ತಾರೆ. ಆ್ಯಂಡ್ ಆಮೇಲೆ ನಾವು ನೆಕ್ಸ್ಟ್ ಸೀನ್ ನೋಡ್ತೀವಿ, ಅದು ಬಂದುಬಿಟ್ಟು ಬ್ಯಾಂಕ್ ಸೀನ್. ಇಲ್ಲಿ ಏನಾಗುತ್ತೆ ಅಂದರೆ, ಬ್ಯಾಂಕ್ನವ್ರು ಹೇಳಿರ್ತಾರೆ ನಿಮ್ಮ ಮನೇನ ನಾವು ತಗೊಂಡು ಹೋಗ್ತೀವಿ ಅಂತ ತುಂಬ ಜಾಸ್ತಿ ನೋಟಿಸ್ ಕೊಡ್ತಾ ಇರ್ತಾರೆ. ಮನೆಗೆ ಬಂದು ಕಲ್ಲುಗೆ ಹೇಳ್ತಾರೆ, ನೋಡು ನಾವು ನಾಳೆ ಹೋಗ್ತಿದ್ದೀವಿ, ನಿಮಗೆ ಮಾಲೆ ಹಾಕ್ಲಿಕ್ಕಿದ್ದೀವಿ ಹಾಗೆ ಹಿಂಗೆ ಅಂತ. ಸೊ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮ ಪಿಯೂಷ್ ಮಾಲೆ ಹಾಕೋದಿಲ್ಲ, ಬಟ್ ಕಲ್ಲು ಹಾಕ್ತಾಳೆ. ಆ್ಯಂಡ್ ಎಲ್ಲರೂ ಕೂಡ ತುಂಬ ಜಾಸ್ತಿ ಖುಷಿ ಇರ್ತಾರೆ. ಮೇನ್ಲಿ ಟೀಚರ್ ಖುಷಿ ಇರ್ತಾರೆ, ಸರ್ ಕೂಡ ಖುಷಿ ಇರ್ತಾರೆ. ಸೊ ಇಲ್ಲಿ ಪಿಯೂಷ್ ಗಮ್ಮತ್ತು ಮಾಡ್ತಾನೆ, ನಾನು ಮಾಲೆ ಹಾಕಿದ್ದೀನಿ ಸರ್, ನನಗೆ ಹೊಡಿಬೇಡಿ ಅಂತ. ಆ್ಯಂಡ್ ಮತ್ತೊಂದು ನಾವು ಸೀನ್ ನೋಡ್ತೀವಿ, ಅದರಲ್ಲಿ ಆ ವ್ಯಕ್ತಿ ಬರ್ತಾನೆ, ಅಂದರೆ ಸ್ಟಾರ್ಟಿಂಗ್ ಬಂದಿದ್ದ ನೋಡಿ. ಆ್ಯಂಡ್ ಅವನು ತುಂಬ ಜಾಸ್ತಿ ಹೊಡಿತಾನೆ ಕಲ್ಲು ತಂದೆಗೆ. ಆ್ಯಂಡ್ ಆ ಟೈಮಲ್ಲಿ ಫ್ರೆಂಡಿಗೂ ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ ಆ ಒಂದು ಸೀನನ್ನು ಕಲ್ಲು ನೋಡಿಬಿಡ್ತಾಳೆ. ಪಿಯೂಷ್ ಕಲ್ಲುನ ಕರ್ಕೊಂಡು ಹೋಗ್ಬಿಡ್ತಾನೆ ಅಲ್ಲಿಂದ. ಬಟ್ ಅದು ಬೇಜಾರಿಂದ ಏನು ಮಾಡ್ಕೋತಾರೆ ಅಂದರೆ, ಇದೊಂದು ತಪ್ಪು ನಿರ್ಧಾರ ಮಾಡ್ಕೋತಾರೆ. ಆ್ಯಂಡ್ ಈ ಒಂದು ಮೂವಿಯ ಒಂದು ಡಿಸ್ಟರ್ಬಿಂಗ್ ಸೀನ್ ಬರುತ್ತೆ, ಅದು ಬಂದುಬಿಟ್ಟು ಕಲ್ಲುನ ತಂದೆ ಪ್ರಾಣ ಕಳ್ಕೊಳ್ಳೋದು. ಈ ಮೂವಿಯಲ್ಲಿ ನನಗೆ ತುಂಬ ಬೇಜಾರಾದ ಸೀನ್ ಬಂದುಬಿಟ್ಟು ಇದೆ. ಯಾಕಂದರೆ ತನ್ನ ತಾಯಿಯನ್ನು ಬಿಡೋದು, ಹೆಂಡತಿನ ಬಿಡೋದು, ಮಗಳನ್ನು ಬಿಡೋದು, ಇದೆಲ್ಲ ಬಿಟ್ಟು ಈ ರೀತಿ ಒಂದು ನಿರ್ಧಾರ ತಗೊಂಡು ಈ ರೀತಿ ಮಾಡೋದು. ಸೊ ತುಂಬಾ ಒಂದು ಅಂದರೆ ಕೆಟ್ಟ ನಿರ್ಧಾರ ಅಂತಲೇ ಹೇಳ್ಬೋದು. ಈ ವಿಷಯದ ಬಗ್ಗೆ ಭಟ್ರು ಕೂಡ ಹೇಳಿರ್ತಾರೆ. ಅದೊಂದು ಸೀನ್ ಇತ್ತು ಈ ಒಂದು ಮೂವಿಯಲ್ಲಿ. ಆ್ಯಂಡ್ ಭಟ್ರು ಅಂದರೆ ಅದೇ ಅಯ್ಯಪ್ಪ ದೇವಸ್ಥಾನ ಪೂಜೆ ಮಾಡ್ತಾರಲ್ಲ, ಇಲ್ಲಿ ಫ್ರೆಂಡು ಕೂಡ ತುಂಬ ಜಾಸ್ತಿ ಅಳ್ತಾ ಇರ್ತಾನೆ, ಅಂದರೆ ಪಿಯೂಷ್ನ ತಂದೆ. ಸೊ ಆ ಭಟ್ರು ಬರ್ತಾರೆ, ಮೊದಲು ಮಾಲೆ ತೆಗಿತಾರೆ. ಆ್ಯಂಡ್ ಬೆಂಕಿ ಇಡೋದು ನಮ್ಮ ಕಲ್ವೆ. ಮತ್ತು ಸ್ವಲ್ಪ ದಿನ ಆದಮೇಲೆ ಅವಳು ಶಾಲೆಗೆ ಕೂಡ ಹೋಗ್ತಾಳೆ. ಬಟ್ ಅವಳು ತುಂಬ ಜಾಸ್ತಿ ಬೇಜಾರಲ್ಲಿರ್ತಾಳೆ. ಆ್ಯಂಡ್ ಟೀಚರ್ ಕೂಡ ಸಪೋರ್ಟ್ ಮಾಡ್ತಾರೆ, ಮಕ್ಕಳು ಕೂಡ, ಹಾಗೆಯೇ ಇನ್ನೊಂದು ಸರ್ ಇರ್ತಾರೆ ನೋಡಿ ಅವರು ಕೂಡ. ಆ್ಯಂಡ್ ಇಲ್ಲಿ ನಾವು ನೋಡ್ತೀವಿ, ಇಲ್ಲಿ ಇವರೊಂದು ನಿರ್ಧಾರ ಮಾಡ್ತಾರೆ, ಯಾರಂದರೆ ಪಿಯೂಷ್ನ ತಂದೆ.
ಯಾಕಂದರೆ ಕಲ್ಲುನ ತಂದೆಯ ಒಂದು ತಂಗಿದಾಳು ನೋಡಿ, ಅವರು ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ ಅಂತ ಹೇಳಿರ್ತಾರೆ. ಆ್ಯಂಡ್ ತಂಗಿಗೋಸ್ಕರನೇ ಎಲ್ಲ ಸಾಲ ಮಾಡಿರೋದು ಕಲ್ಲುನ ತಂದೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ ಪಿಯೂಷ್ರ ತಂದೆ ಹೇಳ್ತಾರೆ, ನೀವು ನನ್ನ ತಂಗಿಯಾಗಿ ನಮ್ಮ ಮನೆಯಲ್ಲಿ ಇರ್ಬೋದು ಅಂತ. ಸೊ ಈ ಸೀನ್ ತುಂಬ ಜಾಸ್ತಿ ನನಗೆ ಒಳ್ಳೇದನಿಸ್ತು. ಓಕೆ, ನೆಕ್ಸ್ಟ್ ಸೀನ್ ನಾವು ನೋಡ್ತೀವಿ. ಅಲ್ಲಿ ಮಕ್ಕಳೆಲ್ಲ ನಿಂತಿರ್ತಾರೆ ಅದೇ ಒಂದು ಪರ್ವತದ ಮೇಲೆ. ಆ್ಯಂಡ್ ಅಲ್ಲಿ ಕಲ್ಲು ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ, ನನಗೆ ಅಯ್ಯಪ್ಪ ನೋಡಬೇಕು ಅಂತ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಪಿಯೂಷ್ ಇರ್ತಾನೆ ನೋಡಿ, ಅವ್ನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಇಲ್ಲಿ ಪೊಲೀಸ್ ಅವರೆಲ್ಲ ಬರ್ತಾರೆ, ಯಾಕಂದರೆ ಕಲ್ಲು ಮತ್ತು ಪಿಯೂಷ್ ಕಾಣ್ತಾ ಇರಲ್ಲ. ಆ್ಯಂಡ್ ಆ ಟೈಮಲ್ಲಿ ಪಿಯೂಷ್ನ ತಂದೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ನೋಡಿ, ಅವ್ನು ಹೇಳ್ತಾನೆ ಒಬ್ಳು ಹೋಗಿಲ್ಲ ಇಬ್ಬರು ಹೋಗಿದ್ದಾರೆ. ಈ ಸೀನ್ ತುಂಬ ಜಾಸ್ತಿ ಫನ್ ಇತ್ತು. ಸೊ ನಾವು ನೋಡಿದ್ವಿ ಸ್ಟಾರ್ಟಿಂಗ್ ಒಬ್ಬ ಕಿಡ್ನ್ಯಾಪರ್ ಇರ್ತಾನೆ ನೋಡಿ, ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ತಿರ್ತಾನೆ. ಅವನು ಇದೇ ಬಸ್ಗೆ ಬರ್ತಾನೆ. ಆ್ಯಂಡ್ ಅವನ ಒಂದು ಬಿಹೇವಿಯರ್ ಸರಿ ಇರೋದಿಲ್ಲ. ಸೊ ಅದನ್ನು ನೋಟಿಸ್ ಮಾಡೋದು ಪಿಯೂಷ್ ಮಾತ್ರ. ಕಲ್ಲುಗೆ ಅದು ಅರ್ಥನೇ ಆಗ್ತಿರಲ್ಲ. ಆ್ಯಂಡ್ ನನಗೆ ಆ ಟೈಮಲ್ಲಿ ಪಿಯೂಷ್ನ ಒಂದು ಫಸ್ಟ್ ನನಗೆ ಈ ಒಂದು ಮೂವಿಯಲ್ಲಿ ಪಿಯೂಷ್ ಮತ್ತು ಕಲ್ಲು ಇಷ್ಟ. ಮೇನ್ಲಿ ಪಿಯೂಷ್ ತುಂಬ ಜಾಸ್ತಿ ಇಷ್ಟ. ಸೊ ಆ ಟೈಮಲ್ಲಿ ಇನ್ನೂ ಜಾಸ್ತಿ ಇಷ್ಟ ಆದ, ಯಾಕಂದರೆ ಇನ್ನೊಂದು ಸೀಟಿಗೆ ಹೋಗಿ ಕೂತ್ಕೊಳ್ಳೋದು. ಆ್ಯಂಡ್ ಹೇಳ್ತಾನೆ ನಾವು ಮನೆಗೆ ಹೋಗಿಬಿಡೋಣ. ಆ್ಯಂಡ್ ಅವಳು ಒಪ್ಕೊಳ್ಳೋದಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಅವನಿಗೆ ಅವಳನ್ನು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಆ್ಯಂಡ್ ಅವ್ನು ತುಂಬ ಜಾಸ್ತಿ ಕೇರ್ ಮಾಡ್ತಾನಲ್ಲ, ಸೊ ಹಾಗಾಗಿ ಅವ್ನು ತುಂಬ ಜಾಸ್ತಿ ಟೆನ್ಷನಲ್ಲೂ ಇರ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಒಂದು ವ್ಯಕ್ತಿನ, ಆ್ಯಂಡ್ ಅವನು ಬಂದುಬಿಡ್ತಾನೆ ಆ ಒಂದು ಬಸ್ಸಿಗೆ. ಅದು ಬಂದುಬಿಟ್ಟು ಅಯ್ಯಪ್ಪ, ಅವ್ರ ಹೆಸರೇ ಅಯ್ಯಪ್ಪ. ಸೊ ಅವ್ರು ಬಂದು ಕೂಡ್ತಾರೆ. ಆ್ಯಂಡ್ ಮೊದಲಿಗೆ ಮಾತಾಡ್ತಾರೆ ಕಲ್ಲು ಮತ್ತು ಪಿಯೂಷ್ ಜೊತೆ. ಆ ಟೈಮಲ್ಲಿ ಆ ಕಿಡ್ನ್ಯಾಪರ್ ಮುಂದೆ ಬಂದು ನನ್ನ ಜೊತೆ ಬಂದಿದ್ದಾರೆ ಮಕ್ಕಳು ಅಂತ ಸುಳ್ಳು ಹೇಳ್ಬಿಡ್ತಾನೆ. ಆ್ಯಂಡ್ ಅಯ್ಯಪ್ಪ ಸುಮ್ಮನೆ ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಸ್ವಲ್ಪ ಸಮಯದ ನಂತರ ಬಸ್ ಕೆಟ್ಟೋಗುತ್ತೆ. ಆ್ಯಂಡ್ ಬೇರೆ ಬಸ್ ಹೋಗಿ ಅಂತ ಹೇಳ್ತಾರೆ ಡ್ರೈವರ್. ಸೊ ಇವ್ರು ಎಂತ ಮಾಡ್ತಾರೆ ಅಂದರೆ ನಿಂತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಪಿಯೂಷ್ ಮತ್ತು ನಮ್ಮ ಕಲ್ಲು ಅವರು ಹೇಳ್ತಾರೆ, ಪ್ಲೀಸ್ ಸ್ವಾಮಿ ನಮ್ಮನ್ನು ಕರ್ಕೊಂಡೋಗಿ, ನೀವೇ ಕರ್ಕೊಂಡೋಗಿ ಅಂತ. ಪಿಯೂಷಿಗೆ ಅನ್ನಿಸ್ತು ಇವರು ಒಳ್ಳೆ ಇದ್ದಾರೆ ಅಂತ. ಆ್ಯಂಡ್ ಆ ಸ್ವಾಮಿಗಳು ಒಪ್ಕೋತಾರೆ. ಮೊದಲಿಗೆ ಹೇಳ್ತಾರೆ ನೀವು ಯಾಕೆ ಒಬ್ರೊಬ್ರು ಬಂದ್ರಿ ಹಂಗೆ ಹಿಂಗೆ ಅಂತ. ಸೊ ಆಮೇಲೆ ಗೊತ್ತಾಗುತ್ತೆ ಸ್ವಾಮಿಗೆ ಆ್ಯಕ್ಚುಲಿ ಕಲ್ಲುನ ತಂದು ತೀರಿದಾರಲ್ಲ, ಸೊ ಹಾಗಾಗಿ ಈ ರೀತಿ ಎಲ್ಲ ಆಯಿತು ಅಂತ. ಆ್ಯಂಡ್ ಇವ್ರು 3 ಜನ ಡಿಸೈಡ್ ಮಾಡ್ತಾರೆ ಒಟ್ಟಿಗೂ ಹೋಗಬೇಕು ಅಂತ. ಆ್ಯಂಡ್ ನಾವು ನೋಡ್ತೀವಿ ಇದೊಂದು ಗ್ರೇಟ್ ಸೀನ್. ಇಲ್ಲಿ ಕೈಯೆಲ್ಲ ಇಟ್ಕೊಂಡು ಹೋಗ್ಬಿಡ್ತಾರೆ. ಆ ಕಿಡ್ನ್ಯಾಪರ್ ಸ್ವಾಮಿ ಹತ್ರ ಹೇಳ್ತಾರೆ, ನೋಡಿ ನಾನು ಅವರನ್ನು ಕರ್ಕೊಂಡು ಹೋಗ್ತೀನಿ, ನೀವು ಹೋಗಿ ಸೀಟಲ್ಲಿ ಕೂತ್ಕೊಳ್ಳಿ ಅಂತ. ಈ ಸೀನ್ ತುಂಬ ಜಾಸ್ತಿ ಚೆನ್ನಾಗಿತ್ತು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ತುಂಬ ಜಾಸ್ತಿ ಫನ್ನಿ ಸೀನ್ಸ್ ಕೂಡ ಆಗುತ್ತೆ. ಆ್ಯಂಡ್ ಇವರು ಒಳ್ಳೆಯದಾಗಿ ಎಂಜಾಯ್ ಮಾಡಿ ಹೋಗ್ತಾರೆ. ಊಟ ಮಾಡ್ತಿರುವಾಗ ನಮ್ಮ ಪಿಯೂಷ್ ಅವ್ರು ಹೇಳೋದು, ಚಿಕನ್ ಸಾರು ಇದೆಯಾ. ಈ ಸೀನ್ ಫನ್ನಿ ಇತ್ತು, ಎಲ್ಲರೂ ಕೂಡ ನೋಡ್ತಾರೆ. ಆಮೇಲೆ ಇದ್ರೂ ಕೂಡ ನಾನು ತಗೊಳ್ಳಲ್ಲ, ಸಾಂಬಾರು ಹಾಕಿ ಅಂತಲೇ ಹೇಳ್ತಾನೆ. ಈ ಸೀನ್ ತುಂಬ ಜಾಸ್ತಿ ಫನ್ನಿ ಇತ್ತು, ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ನಾವು ನೋಡ್ತೀವಿ ಇಲ್ಲಿ ಪಿಯೂಷ್ಗೆ ಅನ್ಕಂಫರ್ಟೇಬಲ್ ಆಗ್ತಿದೆ. ಯಾಕಂದರೆ ಆ ಕಿಡ್ನ್ಯಾಪರ್ ಈ ಕಡೆನೇ ನೋಡ್ತಾ ಇರ್ತಾನೆ, ಪಿಯೂಷ್ನ ಒಂದು ಕಡೆ. ಆ್ಯಂಡ್ ಮೇನ್ಲಿ ಕಲ್ಲುನ ನೋಡ್ತಿರ್ತಾನೆ. ಅವ್ನು ಸಿಟ್ಟಲ್ಲಿ ತಿಂತಾ ಇರಲ್ಲ. ಆ್ಯಂಡ್ ಆ ಟೈಮಲ್ಲಿ ಅದನ್ನು ಅಯ್ಯಪ್ಪ ನೋಟಿಸ್ ಮಾಡ್ತಾನೆ. ಆ್ಯಂಡ್ ಸಮ ಹೊಡಿತಾನೆ. ಯಾರಿಗಂದರೆ ಆ ಒಂದು ವ್ಯಕ್ತಿಗೆ ಹೇಳ್ತಾನೆ ಅವರಿಂದ ದೂರ ಇರು ಅಂತ. ಇದನ್ನೆಲ್ಲ ಪಿಯೂಷ್ ನೋಡ್ತಾನೆ. ಆ್ಯಂಡ್ ನಾವು ಪಿಯೂಷು ಕೈ ತೊಳೆದು ಹೊರಗೆ ಬಂದಾಗ ಅಲ್ಲಿ ಕಲ್ಲು ಇರೋದಿಲ್ಲ. ಅವ್ನು ಸೀದಾ ಒಬ್ಬನೇ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ತುಂಬ ಜಾಸ್ತಿ ಹೆದರಿಕೆ ಆಗ್ಲಿಕ್ಕೆ ಶುರು ಆಗುತ್ತೆ. ಎಲ್ಲ ಕಡೆ ಹುಡುಕ್ತಾನೆ. ಆ್ಯಂಡ್ ಅಯ್ಯಪ್ಪ ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ. ಆ್ಯಂಡ್ ಒಂದು ಮೂಮೆಂಟಿಗೆ ಅವಳು ಕಲ್ಲು ಸಿಗ್ತಾಳೆ. ಸಮ ಬೈತಾನೆ, ನಿನ್ನನ್ನು ಕರ್ಕೊಂಡೇ ಬರಬಾರ್ದಿತ್ತು, ಯಾಕೆ ಹೋದೆ ಅಲ್ಲಿಂದ ಅಂತ. ಸೊ ಆ ಟೈಮಲ್ಲಿ ಅಯ್ಯಪ್ಪ ಬಂದು ನೀನೇ ಈಗ ರಕ್ಷಣೆ ಮಾಡಿದ್ಯಲ್ಲ ನಿನ್ನ ಫ್ರೆಂಡನ್ನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಮತ್ತೆ ಇರುಮುಡಿ ಎಲ್ಲ ಇಡೋದು. ಆಮೇಲೆ ಡ್ಯಾನ್ಸ್ ಎಲ್ಲ ಶುರುವಾಗುತ್ತೆ. ಆ್ಯಂಡ್ ಮೇನ್ಲಿ ಗೈಸ್ ಈ ಸೀನ್ ಬಗ್ಗೆ ನಾನು ಹೇಳಲೇಬೇಕು. ಅಲ್ಲಿ ಡ್ಯಾನ್ಸ್ ನಿಜವಾಗ್ಲಿ ನಾವು ಹೋದಾಗ ತುಂಬ ಜಾಸ್ತಿ ಕತ್ಲೆ ಆಗಿತ್ತು. ಸೊ ಹಾಗಾಗಿ ನಾವು ಡ್ಯಾನ್ಸ್ ಏನು ಮಾಡಿಲ್ಲ, ಬಟ್ ನಾವು ಸ್ವಲ್ಪ ಮೆರವಣಿಗೆ ಎಲ್ಲ ಅಟೆಂಡ್ ಮಾಡಿದ್ವಿ. ಓಕೆ, ನಾವು ನೋಡ್ತೀವಿ ಇಲ್ಲಿ ಕಲ್ಲು, ಪಿಯೂಷ್ ಮತ್ತು ಅಯ್ಯಪ್ಪ ಅವರು ಕಾಡಿನ ದಾರಿಯಲ್ಲಿ ಹೋಗ್ತಿದ್ದಾರೆ. ಯಾಕಂದರೆ ಇಲ್ಲಿ ಒಂದು ತುಂಬ ಹತ್ತಿರದಲ್ಲಿ ಹೋಗ್ಬೋದು. ಓಕೆ, ನನ್ನ ರಿಯಲ್ ಲೈಫಲ್ಲಿ ಏನಾಯಿತು ಅಂತ ಹೇಳ್ಬಿಡ್ತೀನಿ ನೋಡಿ ಗೈಸ್. ಆ ಟೈಮಲ್ಲಿ ನಾನು ಹೋಗ್ತಾ ಇರುವಾಗ ತುಂಬ ಜಾಸ್ತಿ ಮೆಟ್ಲಿತ್ತು. ಆ್ಯಂಡ್ ನನ್ನಪ್ಪ ಹೇಳ್ತಿದ್ರು ಕೆಳಗೆ ನೋಡಬೇಡ ಅಂತ. ಸೊ ಯಾಕಂದರೆ ತಲೆ ತಿರುಗಿ ಎಲ್ಲ ಬೀಳ್ತೀನಿ ಅಂತ. ಮತ್ತು ನಾವು ಸೀದಾ ಹೋಗಿದ್ದ ಮೇಲೆ ಆ್ಯಂಡ್ ತುಂಬ ಚಿಕ್ಕ ಚಿಕ್ಕ ಅಂಗಡಿ ಕೂಡ ಸಿಗ್ತಾಯಿತ್ತು, ಗ್ಲೂಕೋಸ್ ಅಂಗಡಿ ಆ್ಯಂಡ್ ಅದೆಲ್ಲ ಅಂಗಡಿ ಸಿಗ್ತಾಯಿತ್ತು. ಆ್ಯಂಡ್ ಮೇನ್ ಥಿಂಗ್ ಎಲ್ಲ ಒಂದು ಅಂದರೆ ದಾರಿ ಇರ್ತದೆ ನೋಡಿ, ಈ ರೀತಿ ಸಣ್ಣ ದಾರಿಗಳೆಲ್ಲ ಅದನ್ನೆಲ್ಲ ಬಂದ್ ಮಾಡಿರ್ತು. ಯಾಕಂದರೆ ತುಂಬ ಜಾಸ್ತಿ ಡೇಂಜರ್ ಇದೆ ಅಂತ, ಅನಿಮಲ್ಸ್ಗಳೆಲ್ಲ ಇದ್ದಾರೆ ಅಂತ. ಬಟ್ ಈ ಮೂವಿಯಲ್ಲಿ ಅವರು ಕಾಡು ದಾರಿಯಲ್ಲಿ ಹೋಗ್ತಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ತೀವಿ ಕಾಡಲ್ಲಿ ಹೋಗ್ತಿರುವಾಗಲೇ ಅಲ್ಲಿ ವಿಲನ್ಸ್ಗಳು ಎಂಟ್ರಿ ಹೊಡಿತಾರೆ. ವಿಲನ್ಸ್ಗಳು ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಈ ಸೀನ್ ಯಪ್ಪ ಗ್ರೇಟ್ ಇತ್ತು, ನನಗೆ ತುಂಬ ಜಾಸ್ತಿ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ಅವರು ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ಆ್ಯಂಡ್ ಅಲ್ಲಿ ಮೆಟ್ಟಿಲು ಏರುವಾಗ ಲೈಕ್ ಅವಳ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರುವಾಗುತ್ತೆ. ಪಿಯೂಷ್ ಕೂಡ ಇರ್ತಾನೆ ಅಲ್ಲಿ. ಬಟ್ ಅಯ್ಯಪ್ಪ ಹೋಗಿ ಹೋಗಿ ಮೇಲೆ ಮೇಲೆ ಅಂತ ಕೆಳಗೆ ನಿಂತ್ಕೊಂಡಿರ್ತಾರೆ. ಆ್ಯಂಡ್ ಮೇಯ್ನಾಗಿ ನನಗೆ ತುಂಬ ಜಾಸ್ತಿ ಇಷ್ಟ ಆದ ಸೀನ್, ಇಲ್ಲಿ ಯಾರು ಇರೋದಿಲ್ಲ, ತುಂಬ ಜಾಸ್ತಿ ಸೈಲೆಂಟ್ ಇರುತ್ತೆ. ಆ್ಯಂಡ್ ಇಷ್ಟು ಅಂದರೆ ಕಡಿಮೆ ಜನ ಇರೋದಿಲ್ಲ ಗೈಸ್. ಹೆಂಗೆ ಇರ್ತಾರೆ ಗೊತ್ತಾ ಜನ, ನಮ್ಮನ್ನೇ ಹೊತ್ಕೊಂಡ ಮೇಲೆ ಕರ್ಕೊಂಡು ಹೋಗ್ತಾರೆ, ಆ ರೀತಿ ಜನ ಇರ್ತಾರೆ. ಸೊ ಗೈಸ್, ಆ ಒಂದು ಮೆಟ್ಟಿಲೇರುವಾಗ ನಮಗೆ ಫೀಲಿಂಗ್ ಏನಿದೆ ಅದು ತುಂಬ ಜಾಸ್ತಿ ಅಂದರೆ ಡಿಫ್ರೆಂಟ್ ಹೈ ಲೆವೆಲಲ್ಲಿ ಇರ್ತದೆ. ಆ ಟೈಮಲ್ಲಿ ಏನಾಯಿತು ಅಂದರೆ ನನ್ನ ಕೈಯನ್ನು ಒಬ್ಬರು ಪೊಲೀಸ್ ಮಾಮ ಇಟ್ಕೊಂಡ್ರು. ಆ್ಯಂಡ್ ನನ್ನನ್ನು ಮೇಲೆ ಎತ್ತಿದ್ರು, ಮೇಲೆ ಎತ್ತಿ ನನ್ನ ಮುಂದೆ ಕರ್ಕೊಂಡ್ಬಂದರು. ತುಂಬ ಜಾಸ್ತಿ ಹತ್ತಿರದಲ್ಲಿ ನಾನು ಮೂರ್ತಿಯನ್ನು ನೋಡಿದ್ದೀನಿ. ಅಬ್ಬಾ ಕಣ್ಣಲ್ಲಿ ನೀರು ಬಂತು ಆ ಟೈಮಲ್ಲಿ. ಎನಿವೇಸ್,
ಆಮೇಲೆ ಅಲ್ಲಿ ತುಂಬ ಜಾಸ್ತಿ ಅಂದರೆ ಗುಡಿಗಳು ಮಾಡಿದ್ದಾರೆ, ತುಂಬ ಜಾಸ್ತಿ ಟೆಂಪಲ್ ಇದೆ ನೋಡಲಿಕ್ಕೆ. ಆ್ಯಂಡ್ ತುಂಬಾ ಜಾಸ್ತಿ ಸಕ್ಕತ್ತಾಗಿರೋ ದೇವಸ್ಥಾನ ಅಂತಲೇ ಹೇಳ್ಬೋದು. ಆ್ಯಂಡ್ ಅಂದರೆ ಎಲ್ಲ ಕಡೆ ಲೈಟು, ಜನರು, ಭಕ್ತಾದಿಗಳು ಮುತ್ತಿಗೆ ಹಾಕ್ಕೊಂಡು, ಒಬ್ಬ ದೇವರೇ, ಅದನ್ನು ಡಿಸ್ಕ್ರೈಬೇ ಮಾಡೋಕ್ಕಾಗಲ್ಲ. ಎನಿವೇಸ್, ಈ ಸೀನ್ ನಂತರ ನಾವು ನೋಡ್ತೀವಿ ಪಿಯೂಷ್ನ ತಂದೆ ಬಂದಿದ್ದಾರೆ. ಆ್ಯಂಡ್ ಇಲ್ಲೊಂದು ಫನ್ನಿ ಸೀನ್ ಆಗುತ್ತೆ, ನಮಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಮೇಯ್ನ್ಲಿ. ಆ್ಯಂಡ್ ಪಿಯೂಷ್ನ ತಂದೆಗೆ ಲೈಕ್ ಪಿಯೂಷ್ ಇರ್ತಾನೆ ನೋಡಿ, ಅವ್ನು ತುಂಬ ಜಾಸ್ತಿ ಸ್ಮಾರ್ಟ್ ಇರ್ತಾನೆ, ಅವ್ನು ಸ್ಮಾರ್ಟಾಗಿ ಆನ್ಸರ್ ಮಾಡ್ತಾನೆ. ಅವ್ನು ಹೇಳ್ತಾನೆ ಇಲ್ಲೊಬ್ಬ ವ್ಯಕ್ತಿ ನಮ್ಮನ್ನು ಕರ್ಕೊಂಬಂದರು ಅಂತ. ಆ್ಯಂಡ್ ಪಿಯೂಷ್ನ ತಂದೆಗೆ ಡೌಟ್ ಆಗುತ್ತೆ, ಆ್ಯಂಡ್ ಅವರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಯಾರು ಆ ವ್ಯಕ್ತಿ ಅಂತ. ಸೊ ನಾವು ನೋಡ್ತೀವಿ ಆ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ ನಮಗೆ ಫೈನಲಿ. ಆ್ಯಂಡ್ ಈ ಸೀನ್ ತುಂಬ ಜಾಸ್ತಿ ಅಪಿಕ್ ಇತ್ತು. ನಾನು ಅಂದ್ಕೊಂಡೆ ಇವರೇ ಅಯ್ಯಪ್ಪ ಅಂತ, ಬಟ್ ಈ ಒಂದು ಸೀನಲ್ಲಿ ಗೊತ್ತಾಗೋದು ಅವ್ರು ಪೊಲೀಸ್ ಅಂತ. ಸೊ ಆ್ಯಕ್ಚುಲಿ ಅವ್ರಿಗೆ ಅಲ್ಲಿ ಕುತ್ಕೊಂಡಿರ್ತಾರೆ ನೋಡಿ ಸ್ಟಾರ್ಟಿಂಗ್, ಆ ಟೈಮಲ್ಲಿ ಅವ್ರಿಗೆ ಫೋಟೋ ಸಿಕ್ಕಿರುತ್ತೆ. ಸೊ ಹಾಗಾಗಿ ಅವರು ಮೊದಲಿಗೆ ಅನ್ಕೋತಾರೆ ತಂದೆ ತಾಯಿಗೆ ಒಪ್ಪಿಸೋಣ ಅಂತ, ಮತ್ತೆ ಅವರಿಗೆ ಗೊತ್ತಾಗುತ್ತೆ ಇವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಶಬರಿಮಲೆ ಅಂದರೆ ಅಯ್ಯಪ್ಪ ದರ್ಶನ ಮಾಡೋದು ಅಂತ. ಸೊ ಹಾಗಾಗಿ ಅವರು ಒಪ್ಕೋತಾರೆ ಕರ್ಕೊಂಡು ಹೋಗೋಣ ಅಂತ. ಎನಿವೇಸ್, ಇಲ್ಲಿಗೆ ಈ ಮೂವಿ ಮುಗೀತದೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಮೇಯ್ನ್ಲಿ ಗೈಸ್, ಈ ಒಂದು ಕ್ಯಾರೆಕ್ಟರ್ ಪಿಯೂಷ್, ಐ ಲವ್ ಹಿಮ್. ಯಾರು ಎಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ಇವರು ಲೈಟಾಗಿ ನಮ್ಮ ಅಪ್ಪು ಸರ್ ಥರ ಇಲ್ವಾ? ಏನು ಹೇಳ್ತೀರಾ ಗೈಸ್? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.